ಅವರು ಶಾರೀರಿಕ ಮರಣದಂಡನೆ ಮಾಡಿದರು. ಆತ್ಮಿಕವಾಗಿ ಮಹಿಮೆಯ ಅಮರತ್ವದ ದೇಹವುಳ್ಳವರಾಗಿ ಸ್ವಾಮಿ 3ನೇ ದಿನಕ್ಕೆ ಎದ್ದು ಬಂದರು. ಶಿಷ್ಯರಿಗೆ ಒಂದು ಸಲ ಸ್ವಾಮಿ ದರ್ಶನ ಕೊಡುವಾಗ ಶಿಷ್ಯರೆಲ್ಲರೂ ಬಾಗಿಲು ಮುಚ್ಚಿಕೊಂಡು, ಈ ಶಾರೀರಿಕ ದೇಹಕ್ಕೆ ನೀವು ಬಾಗಿಲು ಮುಚ್ಚಿಕೊಳ್ಳಬಹುದು, ಆದರೆ ನಾನು ಆತ್ಮಿಕ ದೇಹದಿಂದ ನಿಮ್ಮ ರೂಮಿನೊಳಗೆ ಪ್ರತ್ಯಕ್ಷನಾಗುತ್ತೇನೆ, ಆವಾಗ ಏನು ಮಾಡ್ತೀರಿ ಎಂಬುದಾಗಿ ಸ್ವಾಮಿ ರೂಮಿನೊಳಗೆ ಬಾಗಿಲು ಮುಚ್ಚಿಕೊಳ್ಳುವಾಗ ಶಿಷ್ಯರು ರೂಮಿನೊಳಗೆ ಹೋಗಿ ಪ್ರತ್ಯಕ್ಷ ಆದರು. ಆವಾಗ ಆ ಶಿಷ್ಯರಿಗೆ ದಿಗುಲು, ಭಯಕ್ರಾಂತರಾದರು. ಭೂತ ಅಲ್ಲ, ನಿಜವಾಗ್ಲೂ ಕ್ರಿಸ್ತನೇ ಎಂಬುದಾಗಿ ಪಕ್ಕಾ ಸಾಬೀತು ಮಾಡಿಕೊಂಡ್ರು. ಇವೆಲ್ಲವನ್ನು ಗಮನಿಸುವಾಗ ಸ್ವಾಮಿಗೆ ಎಲ್ಲವೂ ಗೊತ್ತಿತ್ತು. ಕಾರಣ ಅವರು ದೇವರಾಗಿದ್ದರು, ತಂದೆ ದೇವರ ಏಕೈಕ ಪುತ್ರರಾಗಿದ್ದರು. ತಂದೆ ದೇವರು ಈ ಲೋಕವನ್ನು ಉಂಟು ಮಾಡಿ ನಮ್ಮೆಲ್ಲರನ್ನು ಉಂಟು ಮಾಡಿ ನಾವು ತಪ್ಪಿಗೆ ಜನ್ಮತ ಕರ್ಮತ ನಮ್ಮ ಕ್ರಿಯೆಗಳಲ್ಲಿ ತಪ್ಪು ಮಾಡುವಾಗ ನಮಗೆ ಬರಬೇಕಾದಂಥ ಶಿಕ್ಷೆ, ನಮ್ಮ ತಪ್ಪು ದ್ರೋಹಗಳನ್ನು ತಾನು ಹೊತ್ತುಕೊಂಡು ನಮ್ಮ ಮೇಲೆ ಅಷ್ಟರ ಮಟ್ಟಿಗೆ ನಮ್ಮ ಪಾಪ ಶಿಕ್ಷೆಯನ್ನು ತಾನು ಹೊತ್ತುಕೊಳ್ಳುವ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿ ತನ್ನ ಜೀವವನ್ನು ಯಜ್ಞಾರ್ಪಣೆಯಾಗಿ ನಮಗೋಸ್ಕರ ಶಿಲುಬೆಯಲ್ಲಿ ಸಮರ್ಪಿಸಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎನ್ನುವಂಥ ವಾಕ್ಯಕ್ಕೆ ವಿಧೇಯರಾಗುವ ಮೂಲಕ ತನ್ನ ಪರಿಶುದ್ಧ ರಕ್ತವನ್ನು ನಮಗೋಸ್ಕರ ಸುರಿಸಿ, ಆ ಮೂಲಕ ನಮ್ಮನ್ನು ಪಾವನ ಮಾಡಿ ತಂದೆಯ ಸಮಕ್ಷಮದಲ್ಲಿ ನಿಲ್ಲಿಸಿ ಇಂದು ಮುಖ ಎತ್ತಿ ಆತನನ್ನು ಆರಾಧಿಸುವಂಗೆ ಸ್ತುತಿಸುವಂಗೆ 2 ಕೈಗಳಿಂದ ಅನೇಕರನ್ನು ಹರಸಿ ಪ್ರಾರ್ಥಿಸಿ ದೇವರನ್ನು ಘನಪಡಿಸುವಂಥ ರೀತಿಯಲ್ಲಿ ಇವತ್ತು ನಾವು ಗುರುತುಗಳಾಗಿದ್ದೇವೆ. ಅಂದರೆ ಸ್ವಾಮಿ ನಮಗೋಸ್ಕರ ಜೀವ ಕೊಡಬೇಕಾಗಿತ್ತು. ಈ ಸತ್ಯದ ಮಹತ್ವ ಲೋಕ ತಿಳಿಯದಿದ್ರೂ ಲೋಕಕ್ಕೆ ಜಗತ್ತಿಗೆಲ್ಲ ಹೋಗಿ ಸುವಾರ್ತೆ ಸಾರ್ರಿ ಎಂಬುದಾಗಿ ದೇವರು ಹೇಳಿದ್ದು ಮಾತ್ರವಲ್ಲ, ಅದಕ್ಕೋಸ್ಕರ ಎದ್ದದ್ದು ಮಾತ್ರವಲ್ಲ, ಜಗತ್ತಿಗೆಲ್ಲ ಒಂದು ದಿವಸ ಸುವಾರ್ತೆ ಸಾರಲ್ಪಡಲಿಕ್ಕೆ ಆ ಟೈಮ್ ಬರಲಿಕ್ಕಿದೆ. ದೇವರ ವಾಕ್ಯ ಹೇಳ್ತಿದೆ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ನನ್ನ ಮಹಿಮೆಯ ಜ್ಞಾನ ಇಡೀ ಲೋಕವನ್ನೇ ಆವರಿಸಿಕೊಳ್ಳುವುದು, ಆಮೇಲೆ ಲೋಕಕ್ಕೆ ಅಂತ್ಯ. ಆ ದಿನ ನಾವು ಎದುರು ನೋಡ್ತಿದ್ದೇವೆ. ಆ ದಿನ ನಮಗೆ ಸಂತೋಷದಿಂದ ಕುಣಿದಾಡುವಂಥ ದಿನ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನನ್ನ ಮಕ್ಕಳು ಕುಣಿದಾಡುವರಂದರೆ ಅದೇ ದಿನ. ಆದರೆ ಭಕ್ತಿಹೀನರಿಗೆ, ದುಷ್ಟರಿಗೆ, ದೇವರನ್ನು ಹಗುರವಾಗಿ ತಗೊಂಡು ದೇವ ಭಯ ಇಲ್ಲದೆ ವರ್ತಿಸಿ ದೇವ ಜನರನ್ನು ಹಿಂಸಿಸಿದವರಿಗೆ ಅಂದು ಹಿಂಸೆಯ ಅಥವಾ ಕಟಕಟನೆಯ ಕಡಿಯುವಂಥ ದುಃಖದ ದಿನವಾಗಿದೆ. ಆ ದಿನದಲ್ಲಿ ಯಾರು ನಮಗೆ ಯೇಸು ಬೇಕು ಎಂಬುದಾಗಿ ಹೇಳಿದ್ರು ಅಷ್ಟು ಸುಲಭದಲ್ಲಿ ದೇವರು ಕರುಣೆ ತೋರಿಸೋರಲ್ಲ. ದೇವರು ಕರುಣಾ ಮೂರ್ತಿ. ಅದೇ ಟೈಮಲ್ಲಿ ಬಲಿಷ್ಠನಾದಂಥ ಮುಂಗೋಪಿ, ಅನೀತಿಗೆ, ಅನ್ಯಾಯಕ್ಕೆ, ಅಸತ್ಯತೆಗೆ ದೇವರು ಸಹಿಸುವವನೇ ಅಲ್ಲ. ಆ ಸತ್ಯ ನಮಗೆ ಗೊತ್ತಾದ್ರಿಂದಲೇ ಇವತ್ತು ದೇವ ಭಯಭಕ್ತಿಯಲ್ಲಿ ನಾವಿದ್ದೇವೆ, ಮಹಾಭಾಗ್ಯ ಪಡ್ಕೊಂಡಿದ್ದೇವೆ, ಪುನರುತ್ಥಾನದ ಶಕ್ತಿಯನ್ನು ಹೊಂದಿದ್ದೇವೆ. ಮಹಿಮೆಯ ದೇಹವಾಗಿ, ಅಮರತ್ವದ ದೇಹವಾಗಿ 1000 ವರ್ಷ ಕ್ರಿಸ್ತನ ಜೊತೆ ನಿತ್ಯ ರಾಜಭಾರ ಮಾಡಲಿಕ್ಕಿದ್ದೇವೆ. ಅನ್ಯರನ್ನು ಸಂಕೋಲೆಯಿಂದ ನಾವು ದಂಡಿಸಲಿಕ್ಕಿದ್ದೇವೆ. ಹಾಗೆ ಮತ್ತೆ ಯುಗಾಂತರವರೆಗೂ ನಿತ್ಯಕ್ಕೂ ಇರುವಂಥ ಯೆರೂಸಲೇಮ್ ಪರಲೋಕ ಸ್ವರ್ಗಕ್ಕೆ ಸೇರಿ ಮುಖಾಮುಖಿಯಾಗಿ ದೇವ ಮಕ್ಕಳಾಗಿ ದೇವರ ಜೊತೆನೇ ಜೀವಿಸಲಿಕ್ಕಿದ್ದೇವೆ. ಇದೇ ಪುನರುತ್ಥಾನದ ಅದ್ಭುತವಾದಂಥ ಸತ್ಯ. ಯೇಸು ಸ್ವಾಮಿ ನಮಗೋಸ್ಕರ ಎದ್ದು ಬಂದಿದ್ದು ಹೌದು ಎಂಬುದಾಗಿ ಎಲ್ಲ ಸಾಕ್ಷಿ ಪುರಾವೆಗಳು ಮಾತ್ರವಲ್ಲ, ನಮಗೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಎಷ್ಟೋ ಸಲ ದೇವರು ನಮ್ಮ ಮುಂದೆ ಇದ್ದಾಗೆ, ಅಥವಾ ಆತನ ಕೃಪೆ ಕಟಾಕ್ಷದಲ್ಲಿ ನಮ್ಮನ್ನು ದೃಷ್ಟಿಸಿದ ಹಾಗೆ, ಅಥವಾ ನೀತಿಯ ಹಸ್ತದಿಂದ ಅವರು ನಮ್ಮನ್ನು ಆಶೀರ್ವದಿಸಿದ ಹಾಗೆ, ಅಥವಾ ನಮ್ಮ ಜೊತೆನೇ ಇದ್ದು ನಡೆದ ಹಾಗೆ, ಅಥವಾ ಮಗಳೇ ಮಗನೇ ಭಯಪಡಬೇಡ ನಾನಿದ್ದೇನೆ ದಿಗ್ಭ್ರಮಗೊಳ್ಳುತ್ತಿರು ಎಂಬುದಾಗಿ ವಾಣಿ ಮೂಲಕ ಮಾತಾಡಿದಾಗೆ ನಮಗೆ ಭಾಸವಾಗುತ್ತಾ ಬಂದಿದೆ.
ಇದು ದೇವರ ಮಹಾಕೃಪೆ. ನಮ್ಮದಾಗಿ ಏನೂ ಇಲ್ಲ. ಈ ವಿಷಯದಲ್ಲಿ ನಮ್ಮ ಪ್ರಯತ್ನನೇ ಅಲ್ಲ, ದೇವರ ಪ್ರಯತ್ನನೇ. ದೇವರು ನಮ್ಮನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾರೆ. ಅದಕ್ಕೋಸ್ಕರ ದೈವ ಪ್ರಯತ್ನ ನಮ್ಮಲ್ಲಿ ಸಾಗ್ತಾ ಇದೆ. ಆದ್ದರಿಂದ ದೇವರ ಪುನರುತ್ಥಾನದ ವಿಷಯದಲ್ಲಿ, ಸಾಕ್ಷಿ ವಿಷಯದಲ್ಲಿ ಆಶೀರ್ವಾದ ಏನು, ಪರಿಣಾಮ ಏನು, ಅಥವಾ ಪುನರುತ್ಥಾನ ಆದಮೇಲೆ ಏನಾಯಿತು, ನೀತಿವಂತರೆನ್ನುವ ನಿರ್ಣಯ ನಮಗೆ ಸಿಕ್ಕಿತ್ತು. ಪುನರುತ್ಥಾನ ಆದಮೇಲೆ ಧೈರ್ಯವಾಗಿ ವಾಕ್ಯವನ್ನು ಬೋಧಿಸುವಂಥ ಶಕ್ತಿ ಸಿಕ್ಕಿದ್ದು ಪುನರುತ್ಥಾನ ಆದ ಮೇಲೆ. ಪುನರುತ್ಥಾನದ ಮಹಿಮೆಯನ್ನು ಕಂಡ ಮೇಲೆ ದೇವ ಮಕ್ಕಳಿಗೂ, ಭಕ್ತರಿಗೂ, ವಿಶ್ವಾಸಿಗಳು ಎಲ್ಲರಿಗೂ ಪುನರುತ್ಥಾನ, ನ್ಯಾಯ ತೀರ್ಪು ಎಲ್ಲವೂ ಆಧಾರ ಆಯಿತು. ಹಾಗೆ ಪರಲೋಕದ ಬಾಧ್ಯತೆ ಸಿಕ್ಕಿತ್ತು. ಸ್ವಾಮಿ ಪುನರುತ್ಥಾನ ಆದಮೇಲೆ ತನ್ನ ಸಂದೇಶವನ್ನು ಹೇಗೆ ಕೊಟ್ಟರು, ಸಂತೈಸುವುದ ಆಧರಿಸುವುದರಲ್ಲಿ ಕೊಟ್ಟರು, ಪಾಪ ಕ್ಷಮಾಪಣೆಯ ಬಗ್ಗೆ ಕೊಟ್ಟರು, ನೀತಿಯ ಬಗ್ಗೆ ಕೊಟ್ಟರು, ನಂಬಿಕೆ ಬಗ್ಗೆ ಕೊಟ್ಟರು, ಪ್ರೀತಿಯ ಬಗ್ಗೆ ಕೊಟ್ಟರು. ಹಾಗೇ ದೇವರು ಆಜ್ಞಾ ರೂಪದಲ್ಲಿ, ಕಟ್ಟಳೆಯ ರೂಪದಲ್ಲಿ ಅಥವಾ ಅಧಿಕಾರದಿಂದ ಸಂದೇಶವನ್ನು ಹೇಳಿ ಮೇಲಕ್ಕೆ ಹೋದರು ಮತ್ತು ನಮಗೋಸ್ಕರ ಪರಿಶುದ್ಧಾತ್ಮವನ್ನು ಕಳಿಸಿಕೊಟ್ರು. ನಮ್ಮ ಬಲಹೀನ ದೇಹಗಳಿಗೆ ಪರಿಶುದ್ಧಾತ್ಮ ಬಂದು ಪ್ರೇರೇಪಣೆ ಮಾಡುತ್ತಾ ಆತನ ಸಾಹಸದಲ್ಲಿ ನಡೆಸುತ್ತಾ ತಂದೆ ದೇವರನ್ನು, ಕ್ರಿಸ್ತನನ್ನು ಮಹಿಮೆಪಡಿಸುವಂಥ, ಆರಾಧಿಸುವಂಥ ಶಕ್ತಿ ಕೊಟ್ಟಿತು. ಈ ಪುನರುತ್ಥಾನದ ದಿನದಲ್ಲಿ ಅಂದಿನ ಭಕ್ತ ಸಭೆ ಅಥವಾ ಶಿಷ್ಯ ಮಂಡಳಿ ದೇವಾಲಯದೊಳಗೆ ಹೋಗಿ ದೇವರು ಮೇಲಕ್ಕೆ ಹೋದ ಮೇಲೆ, ಸ್ವಾಮಿ ಮೇಲಕ್ಕೆ ಹೋದ ಮೇಲೆ ಹೇಗೆ ಮನಪೂರ್ವಕವಾಗಿ ಆರಾಧಿಸುವಂಥ ಭಾಗ್ಯ ಇವತ್ತು ನಮಗೂ ಸಿಕ್ಕಿದೆ ಪುನರುತ್ಥಾನದ ದಿನದಲ್ಲಿ. ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ದೈವ ಸನ್ನಿಧಾನದಲ್ಲಿ ಸೇರಬೇಕೆಂಬುದಾಗಿ ದೈವ ಚಿತ್ತ. ತಿಳ್ಕೊಂಡಂಥ ನಾವುಗಳು, ಕೃಪೆ ಪಡ್ಕೊಂಡಂಥ ನಾವುಗಳು ನಾಶವಾಗುತ್ತಿರುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥಿಸಿ ಈ ಒಂದು ಸೇವೆ ಅನೇಕ ವಿಧದಲ್ಲಿ ದೇವರ ಮಹಿಮೆಗೆ, ಅನೇಕರ ರಕ್ಷಣೆಗೆ ಬಲಯುತವಾಗಿ ಸಾಗಲ್ಪಡಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಕ್ರಿಸ್ತೇಸುವಿನಲ್ಲಿ ಜೀವವುಳ್ಳ ನಮ್ಮ ಪರಲೋಕದ ತಂದೆಯೇ, ಅದ್ಭುತವಾದಂಥ ಸತ್ಯವನ್ನು ಈ ಪುನರುತ್ಥಾನದ ದಿನದಲ್ಲಿ, ಪುನರುತ್ಥಾನದ ಶಕ್ತಿಯಾಗಿ ನಮಗೆ ಅನುಗ್ರಹಿಸಿಕೊಟ್ಟು ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವುದಕ್ಕೂ ಬಾರದಂಥ ನಮ್ಮನ್ನು ನೀನು ಅದ್ಭುತವಾಗಿ ಪ್ರೀತಿಸಿದ್ದಿ, ಪ್ರಾಣ ಕೊಡುವ ಮಟ್ಟಿಗೆ ಪ್ರೀತಿಸಿ ರಕ್ತ ಚೆಲ್ಲಿ ನಮ್ಮನ್ನು ಪಾವನ ಮಾಡಿ ತಂದೆಯ ಸಮಕ್ಷಮದಲ್ಲಿ, ಸಾನ್ನಿಧ್ಯದಲ್ಲಿ ಇಂದು ಸಂತೋಷದಿಂದ ಆರಾಧಿಸುತ್ತಾ ಸ್ವತಂತ್ರರಾಗಿ ಧೈರ್ಯವಾಗಿ ತಂದೆಯೇ ನಿನ್ನನ್ನು ಎತ್ತಿ ಹಿಡಿಯುವಂಥ ಮಹಾಕೃಪೆ ಕೊಟ್ಟಿದ್ದಿ. ಇದು ನಮ್ಮ ಪ್ರಯತ್ನ ಅಲ್ಲ, ನಿನ್ನ ಪ್ರಯತ್ನವೇ ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಪ್ರೀತಿಸುವಂಥ ನಮ್ಮ ಸ್ನೇಹಿತರನ್ನು, ಒಡ ಹುಟ್ಟಿದವರನ್ನು, ನಮ್ಮ ರಕ್ತ ಸಂಬಂಧಿಕರನ್ನು, ಲೋಕದಲ್ಲಿ ನಾಶನ ಮಾರ್ಗದಲ್ಲಿರುವಂಥ ಆತ್ಮಗಳನ್ನು, ಕುಗ್ಗಿ ಹೋದಂಥ ಆತ್ಮಗಳನ್ನು, ಕಷ್ಟಪಡ್ತಿರುವಂಥ ಆತ್ಮಗಳನ್ನು, ಯಾರನ್ನು ಹೇಳಿಕೊಳ್ಳಲಾಗದೆ ಕಟ್ಟ ಕಡೆಗೆ ಆತ್ಮಹತ್ಯೆ ಮರಣ ಮಾರ್ಗ ಎಂಬುದಾಗಿ ಮರಣ ಮಾರ್ಗವನ್ನು ಹುಡುಕುವಂಥ ಪ್ರಾಣಗಳನ್ನು ಈ ಸಂದರ್ಭದಲ್ಲಿ ಪುನರುತ್ಥಾನದ ಶಕ್ತಿಯಿಂದ ಬಂಧಿಸಿ ನಿನಗೆ ಒಪ್ಪಿಸಿ ಅವರ ಆತ್ಮ ರಕ್ಷಿಸಲ್ಪಡೋದಕ್ಕೋಸ್ಕರ ಬೇಡುತ್ತಿದ್ದೇನೆ ಸ್ವಾಮಿ. ನಮ್ಮನ್ನು ಹೇಗೆ ಲೋಕದಿಂದ, ದುರಾಶೆಗಳಿಂದ, ನಮ್ಮ ಆಶಾಪಾಶಗಳಿಂದ ಬೇರ್ಪಡಿಸಿ ಪ್ರತ್ಯೇಕಿಸಿ ನಿನ್ನ ವಶದಲ್ಲಿಟ್ಟುಕೊಂಡು ಭಯಭಕ್ತಿಯ ನನ್ನ ಜನರು, ನನ್ನ ವಿಶ್ವಾಸಗಳು, ನನ್ನ ಸಭೆ, ನನ್ನ ಶಿಷ್ಯರು, ನನ್ನ ರಾಯಭಾರಿಗಳು ಎಂಬುದಾಗಿ ಅಪ್ಪಿಕೊಂಡು ನಿನ್ನ ಶಿಲ್ಪೆ ಎನ್ನುವಂಥ ಸಂಕಷ್ಟಗಳನ್ನು ಹೊರುತ್ತಾ ನಿನ್ನನ್ನು ಘನಪಡಿಸುವಂಥ, ನಿನ್ನನ್ನು ಪ್ರೀತಿಸುವಂಥ, ಅನೇಕರಿಗೆ ನಿನ್ನ ಸತ್ಯವನ್ನು ತಿಳಿಯಪಡಿಸುವಂಥ ಶಕ್ತಿ ಕೊಟ್ಟು ಹಾಗೆಯೇ ನಾವು ಪ್ರೀತಿಸುವಂಥ ಎಲ್ಲ ಜನರಿಗೂ, ನಮ್ಮ ಸುತ್ತಮುತ್ತಲಿನ ಜನರಿಗೂ, ನಮ್ಮ ಹೌದು ಸ್ವಾಮಿ ಊರುಗಳು, ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳನ್ನು, ಇಡೀ ವಿಶ್ವವನ್ನೇ ಈ ಪುನರುತ್ಥಾನದ ಶಕ್ತಿಯನ್ನೇ ನಿನಗೆ ಒಪ್ಪಿಸುತ್ತಾ ಎಲ್ಲರೂ ರಕ್ಷಿಸಲ್ಪಡುವುದನ್ನು ಅಪ್ಪ ಬೇಡುತ್ತಿದ್ದೇನೆ. ಎಲ್ಲರಿಗೋಸ್ಕರ ಜೀವ ಕೊಟ್ಟು ಎಲ್ಲರೂ ಪಾವನಾಗಬೇಕು, ಪರಿಶುದ್ಧರಾಗಬೇಕು. ಎಲ್ಲರೂ ನಿನ್ನ ಸತ್ಯವನ್ನು ತಿಳ್ಕೊಂಡು ನಿನ್ನ ರಕ್ತದಿಂದ ಪ್ರೋಕ್ಷಿಸಿಕೊಂಡು ಶುದ್ಧರಾಗಿ ಪರಿಶುದ್ಧ ಪಟ್ಟಣವಾದಂಥ ಪರಲೋಕ ಸೇರಬೇಕೆಂಬುದಾಗಿ ನಿನ್ನ ಸಂಕಲ್ಪ
ಎಲ್ಲರ ವಿಷಯದಲ್ಲಿರುವಾಗ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇನೆ ಸ್ವಾಮಿ. ಅಪ್ಪ, ನಮ್ಮ ಮೂಲಕ ಅನೇಕರನ್ನು ಸತ್ಯಕ್ಕೆ ನಡೆಸಿ ಪರಲೋಕ ಸೇರಿಸು. ಈ ಒಂದು ಮಾಧ್ಯಮದ ಸೇವೆಯನ್ನು ಆಶೀರ್ವದಿಸೋರನ್ನು ಬಲಪಡಿಸೋರ ಮೂಲಕ ನಿನ್ನ ಸತ್ಯ ಮರ್ಮವನ್ನು ಹೊರಚಿಲ್ಲಿಸುವ ಪರಲೋಕದಲ್ಲಿ ಅದರ ಪ್ರತಿಫಲವನ್ನು ಅವರು ಕೊಯ್ಯುವಂತೆ ಮಾಡು. ಅವರ ಅಂತರಂಗದ ಬಯಕೆ ಬೇಡಿಕೆಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸು. ಒಂದೊಂದು ಪ್ರಾಣವು ನಿನ್ನ ಸತ್ಯವನ್ನು ತಿಳ್ಕೊಂಡು ಪರಲೋಕ ಸೇರಲಿ ಸ್ವಾಮಿ.